ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಸೊ ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಹೇರ್ ಕಲರ್ ಸ್ಟ್ರೀಕ್ಸ್ ಮಾಡ್ಬೋದು, ಕ್ರೌನಿಂಗ್ ಅಥವಾ ಶೇಡ್ಸ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ನಮಗೆ ಬ್ಲೀಚ್, ಹೇರ್ ಬ್ಲೀಚ್. ಸೊ ಇದು ನಿಮಗೆ ಯಾವುದೇ ಪಾರ್ಲರ್ ಐಟಮ್ ಸಿಗುವಂಥ ಅಂಗಡಿಲಿ ಸಿಗುತ್ತೆ, ಹೇರ್ ಬ್ಲೀಚ್ ಅಂತ. ಸೊ ಇದ್ರ ಜೊತೆ ನಮಗೆ ಬೇಕಾಗಿರೋದು ಡೆವಲಪರ್. ಸೊ ಯೂಶಲಿ ಹೇರ್ ಕಲರ್ ಯೂಸ್ ಮಾಡೋರಿಗೆ ಇದು ಗೊತ್ತಿರುತ್ತೆ, ಡೆವಲಪರ್ ಅಂತ. ಸೊ ಇದನ್ನ ಕಲಿಸ್ಕೊಳ್ಳೋಕ್ಕೆ ನಮಗೆ ಒಂದು ಪ್ಲಾಸ್ಟಿಕ್ ಬೌಲ್ ಮತ್ತು ಒಂದು ಬ್ರಷ್ ಬೇಕು. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಸೊ ಯೂಶಲಿ ನಮಗೆಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ. ಈಗ ಟ್ರೆಂಡ್ಸ್ ಜೊತೆನೇ ನಾವು ಚೇಂಜ್ ಇಷ್ಟಪಡ್ತೀವಿ. ಸೊ ಎಲ್ಲ ಕಲರ್ಸ್ ಮಾಡ್ತಾ ಇದ್ದಾರೆ. ಸೊ ಕಲರ್ಸ್ ಆದಮೇಲೆ ನೆಕ್ಸ್ಟ್ ಸ್ಟ್ರೀಕ್ಸ್ ಮತ್ತು ಸ್ಟ್ರಿಂಗ್ಸ್, ಕ್ರೌನಿಂಗು, ಈ ಥರ ಬೇರೆ ಬೇರೆ ಹೇರ್ ಕಲರ್ಸ್ ಮತ್ತು ಹೈಲೈಟರ್ಸ್ ಯೂಸ್ ಮಾಡಿಬಿಟ್ಟು ಹೇಗೆ ಕೂದಲನ್ನ ನಾವು ಸ್ವಲ್ಪ ಟ್ರೆಂಡಿಯಾಗಿ ಮಾಡ್ಕೋಬೋದು ಅಂತ. ಯೂಶಲಿ ಇದಕ್ಕೆ ನೀವು ಪಾರ್ಲರ್ಗೆಲ್ಲ ಹೋದರೆ ಸಖತ್ ಚಾರ್ಜ್ ಮಾಡ್ತಾರೆ, 5,000 6,000. ಸೊ ಇಟ್ ಗೋಸ್ ಆನ್. ಸೊ ನಾನು ಮನೇಲೇ ಮಾಡ್ಕೊತೀನಿ. ಸೊ ಹೇಗೆ ಇದನ್ನೇ ಸಿಂಪಲ್ಲಾಗಿ ಮಾಡ್ಕೊಬೋದು, ತುಂಬ ಪ್ರೊಫೆಷ್ನಲ್ ಆಗಿಲ್ಲ ಅಂದ್ರೂ, ಬಟ್ ಅಟ್ಲೀಸ್ಟ್ ಯು ಶುಡ್ ಹ್ಯಾವ್ ಸಮ್ ಸ್ಯಾಟಿಸ್ಫ್ಯಾಕ್ಷನ್. ಹೇಗೆ ನೀವು ನಿಮ್ಮ ಮನೇಲೇ ಟ್ರೆಂಡಿಯಾಗಿ ಸಿಂಪಲ್ಲಾಗಿ ಕಲರ್ಸ್ನ ಹಾಕ್ಕೋಬೋದು ಮತ್ತು ಹೈಲೈಟರ್ಸ್ನ ಹಾಕ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ನಾನು ತೊಗೊಂಡಿರೋದು ನಿಮಗೆ ತೋರಿಸ್ದೆ, ಬ್ಲೀಚ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ನಾನು ಆಲ್ರೆಡಿ ಹೇರ್ ಕಲರ್ ಹಾಕ್ಕೊಂಡಿದ್ದೀನಿ. ಸೊ ಆಬ್ವಿಯಸ್ಲಿ ನಾವು ಪಾರ್ಲರ್ಗೆಲ್ಲ ಹೋದರೆ ಒಂದೇ ದಿನದಲ್ಲಿ ನಿಮಗೆ ಇದೆಲ್ಲ ಮಾಡ್ತಾರೆ, ಬಟ್ ಇಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು. ಸೊ ಯಾಕಂದರೆ ಅಲ್ಲಿ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ. ಸೊ ತಕ್ಷಣ ವಾಶ್ ಮಾಡ್ತಾರೆ, ಮತ್ತು ಡ್ರೈ ಮಾಡ್ತಾರೆ, ಮತ್ತು ನಿಮಗೆ ಹೈಲೈಟರ್ ಎಲ್ಲ ಒಟ್ಟಿಗೆ ಮಾಡಿಬಿಟ್ಟು ಕಳಿಸ್ತಾರೆ. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ 1 by 1. ಸೊ ಒಂದಿನ ನಾನು ಹೇರ್ ಕಲರ್ ಮಾಡ್ಕೊಂಡಿದ್ದೀನಿ. ಸೊ ಎನಿ ಕಲರ್ಸ್ ನೀವು ಯೂಶಲಿ ಯಾವ ಹೇರ್ ಕಲರ್ ಯೂಸ್ ಮಾಡ್ತೀರಾ ಅದನ್ನು, ಸೊ ಏರ್ ಕಲರ್ ಯೂಸ್ ಮಾಡ್ದಿಲ್ದವರು ಇದನ್ನು ಮಾಡ್ಕೋಬೋದು. ಅನ್ಲೆಸ್ ನೀವು ನಿಮ್ಮ ಕೂದಲನ್ನು ಸ್ವಲ್ಪ ಕಲರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದರೆ ದೆನ್ ಯು ಕ್ಯಾನ್ ಟ್ರೈ ಇಟ್ ವಿತೌಟ್ ಎನಿ ಹೇರ್ ಕಲರ್. ನಿಮ್ಮ ನ್ಯಾಚುರಲ್ ಕಲರ್ಸ್ ಮೇಲೂ ಹೇರ್ಸ್ ಮೇಲೂ ಇದು ಮಾಡ್ಕೋಬೋದು. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟು ನಾನು ಹೇರ್ ಕಲರ್ ಮಾಡ್ಕೊಂಡಿದ್ದೀನಲ್ಲ, ಸೊ ನನಗೆ ಸ್ಟೆಪ್ ಬೈ ಸ್ಟೆಪ್ ಬೇಕು ಕಲರ್ಸು. ಸೊ ಅದಕ್ಕೆ ನಾನು ಫಸ್ಟು ಪೋನಿ ಟೈಲ್ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ನಾವು ಸ್ವಂತ ಮಾಡ್ಕೊಳ್ಳುವಾಗ ನಮಗೆ ಹಿಂದೆ ಕೂದಲು ಕಾಣಿಸೋದಿಲ್ಲ. ಸೊ ಈಗ ನಾನು ಪೋನಿ ಟೈಲ್ ಕಟ್ಟಿದ್ಮೇಲೆ, ಬಿಕಾಸ್ ಐ ಹ್ಯಾವ್ ಟು ಡೂ ಲೈಟರ್, ಅಂದರೆ ಹೈಲೈಟರ್ಸ್ ಮಾಡಬೇಕಾದ್ರೆ ನಮಗೆ ಸೆಕ್ಷನ್ ವೈಸ್ ಮಾಡ್ಕೊತ ಹೋಗ್ತಾ ಇದ್ದೀನಿ ನಾನು. ಸೊ ಇದನ್ನು ನಾನೀಗ ಮಿಕ್ಸ್ ಮಾಡ್ಕೊಬೇಕು. ಸೊ ಫಸ್ಟು ಬ್ಲೀಚ್ ಹಾಕ್ಕೊಬೇಕು ಅಂತ ಅಂದರೆ ನಿಮ್ಮದು ಹೇರ್ ವಾಶ್ ಆಗಿರಬೇಕು ಆ್ಯಂಡ್ ಡ್ರೈ ಆಗಿರಬೇಕು. ಸೊ ಈಗ ನಾನು ಡೆವಲಪರ್ ಹಾಕ್ಕೊಂಡಿದ್ದೀನಿ. ಸೊ ಇದು ತುಂಬ ಜಾಸ್ತಿ ಹಾಕೋಕೆ ಹೋಗ್ಬಿಡಿ. ಸೊ ನೀವೆಷ್ಟು ಹೇರ್ನ ಮಾಡಬೇಕು ಅಂತ ಇದ್ದೀರಾ ಅಷ್ಟಕ್ಕೆ ಮಾತ್ರ ಮಾಡ್ಕೊಳ್ಳಿ. ಸೊ ಹೈಲೈಟ್ ಆದರೆ ಸ್ವಲ್ಪ ಸಾಕಾಗುತ್ತೆ, ಸ್ವಲ್ಪ ಶೇಡಿಂಗ್ ಆದರೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಫುಲ್ ಕೂದಲು ಮಾಡ್ಕೊಬೇಕಂದ್ರೆ ಫುಲ್ ಬೇಕಾಗುತ್ತೆ. ಸೊ ನನಗಿಲ್ಲಿ ಜಸ್ಟ್ ಶೇಡಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ಡೆವಲಪರ್ ಜೊತೆ ಸ್ವಲ್ಪ ಬ್ಲೀಚ್ ಹಾಕ್ಕೊತಾ ಇದ್ದೀನಿ. ಸೊ ಬ್ಲೀಚ್ ಹಾಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿರಿ. ಸೊ ಫುಲ್ ಪ್ಯಾಕೆಟ್ ಹಾಕಿದರೆ ನಿಮಗೆ ಪೂರ ಫಾರಿನರ್ಸ್ ಹೇಗಿರುತ್ತಲ್ಲ ಬ್ಲಾಂಡ್, ಆ ಕಲರ್ ವೈಟ್ ಆಗ್ಬಿಡುತ್ತೆ. ಸೊ ಅದು ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಸೊ ತುಂಬ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳಿ. ಅಂದರೆ ಒಂದು ಸತಿ ಮಾಡ್ಕೊಂಡು ನೋಡಿ ನಿಮಗೆ ನಿಮ್ಮ ಕಲರ್ಗೆ ಅದು ಮ್ಯಾಚ್ ಆಗ್ತಿದೆಯಾ, ಸ್ಕಿನ್ ಟೋನಿಗೆ ಮ್ಯಾಚ್ ಆಗ್ತಿದೆಯಾ ಅಂತ. ಸೊ ಅದು ನಿಮಗೆ ಸೆಟ್ ಆಯಿತು ಅಂದರೆ, ಇಲ್ಲ ಸ್ವಲ್ಪ ಲೈಟ್ ಆಯಿತು ಅಂದರೆ ಮತ್ತೆ ಇನ್ನೊಂದು ಸತಿ ಮಾಡ್ಕೋಬಹುದು. ಬಟ್ ತುಂಬಾ ಜಾಸ್ತಿ ಆಗಿಬಿಟ್ಟು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಕೂದಲನ್ನ ಮತ್ತೆ ರೀಕಲರ್ ಮಾಡಬೇಕಾಗತ್ತೆ. ಸೊ ಇಟ್ ಈಸ್ ಬೆಟರ್ ಸ್ವಲ್ಪನೇ ಮಾಡ್ಕೊಳ್ಳಿ. ಸೊ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಅದೇನು ಬ್ಲೀಚ್ ಇರುತ್ತಲ್ಲ, ಪೌಡರ್ ಇರುತ್ತೆ, ಅದು ಗ್ರ್ಯಾನ್ಯೂಲ್ಸ್ ಥರ ಸ್ವಲ್ಪ ಲೈಟಾಗಿ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಿ ಕೇರ್ಫುಲ್ ವಿತ್ ಅಪ್ಲಿಕೇಶನ್. ಯಾಕಂದರೆ ಕೈಗೆ ಎಲ್ಲ ಅದನ್ನು ಮುಟ್ಟಿಸ್ಕೊಬಿಡಿ. ಸ್ವಲ್ಪ ಸ್ಕಿನ್ ಅಲರ್ಜಿ ಇರೋರಿಗೆ ಅಥವಾ ಸ್ಕಿನ್ ಸೆನ್ಸಿಟಿವ್ ಇರೋರಿಗೆ ಅದು ಸುಟ್ಟಂಗೆ ಆಗ್ಬೋದು. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ವೇರ್ ಗ್ಲೌಸ್. ಸೊ ನಾನು ಗ್ಲೌಸ್ ಹಾಕೋತಾ ಇದ್ದೀನಿ. ಅದ್ರ ಜೊತೆ ನೀವು ಈ ಥರ ಕತ್ತಿಗೆ ಹಳೆ ಬಟ್ಟೆ ಇದ್ದರೆ ಯು ಕ್ಯಾನ್ ಯೂಸ್ ಇಟ್, ಇಲ್ಲ ಅಂದರೆ ಈ ಥರ ಐಪ್ರಾನ್ಸ್ ಇದ್ದರೆ ಯು ಕ್ಯಾನ್ ಯೂಸ್ ಇಟ್. ಸೊ ಅದೇ ಇದೆ ಅಂತ ಏನಿಲ್ಲ, ಮನೇಲಿ ಯಾವುದಾದ್ರೂ ಹಳೆ ಬಟ್ಟೆ ಅಥವಾ ಹಳೆ ವೇಲ್ ಇದ್ರೂ ನೀವು ಹಾಕ್ಕೋಬೋದು. ಸೊ ಈಗ ನಾನು ಆ್ಯಕ್ಚುಲಿ ನನಗೆ ಕಾಣಂಗೆ ಮಾಡ್ಕೊಬೇಕು. ಸೊ ಹಾಗಾಗಿ ನಾನು ಪೋನಿ ಟೈಲ್ ಹಾಕ್ಬಿಟ್ಟು ಅದ್ರ ಪ್ರಕಾರ ಮಾಡ್ತಾಯಿದ್ದೀನಿ. ಸೊ ನನಗೆ ಮೇಲ್ಗಡೆ ಪೋರ್ಷನ್ ಸ್ವಲ್ಪ ಅದೇ ಕಲರ್ ಇರಬೇಕು. ನನ್ನ ಹೇರ್ ಕಲರ್ ಏನು ಮಾಡಿದ್ದೀನಿ, ಐ ಹ್ಯಾವ್ ಯೂಸ್ಡ್ ಗಾರ್ನಿಯರ್ಸ್ ಹೇರ್ ಕಲರ್. ಸೊ ಅದಾದಮೇಲೆ ನನಗೆ ಕೆಳಗಡೆ ಪೋರ್ಷನ್ ಏನಿದೆ ಅಲ್ಲಿ ಹೈಲೈಟ್ ಬೇಕು. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಎಲ್ಲೆಲ್ಲಿ ಬೇಕು ಅಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ನೀವು ತುಂಬ ಮೇಲ್ಮೇಲೆ ಹಚ್ಚಿಬಿಟ್ರೆ ಅದು ಸೈಡಲ್ಲೆಲ್ಲ ಆಗೋದಿಲ್ಲ. ಸೊ ಇಟ್ ಈಸ್ ಬೆಟರ್ ಯು
ಅಪ್ಲೈ ಇಟ್ ಎವ್ರಿವೇರ್. ಅಂದರೆ ತುಂಬ ಜಾಸ್ತಿ ಹಚ್ಚಬೇಡಿ, ಅವಾಗ ಅದು ಹೈಲೈಟ್ ಥರ ಕಾಣಲ್ಲ, ಪೂರ ಕೂದಲೇ ಬ್ಲೀಚ್ ಆಗಿಬಿಡುತ್ತೆ. ಸೊ ಎಲ್ಲೆಲ್ಲಿ ಬೇಕು ಸ್ವಲ್ಪ ಸ್ವಲ್ಪ ಅದು ಟಚ್ ಆಗಬೇಕು ಆ ಥರ. ಸೊ ನಂದು ತುಂಬ ತಿಕ್ಕಿದೆ ಕೂದಲು, ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗಿದೆ ಕೂದಲು ಅದು ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಒಬ್ಬೊಬ್ಬರು ತುಂಬ ತೆಳ್ಳ ಇರುತ್ತೆ, ಒಬ್ಬೊಬ್ಬರಿಗೆ ತುಂಬ ದಪ್ಪ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ್ಯಾಟ್ ನೀವು ಕ್ಲೀನಾಗಿ ಹಚ್ಕೋಬೇಕು. ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ, ಮಧ್ಯ ಸೈಡಲ್ಲಿ ಈ ಥರ ಎಲ್ಲೆಲ್ಲಿ ಅದು ಸ್ವಲ್ಪ ಬ್ಲೀಚ್ ಆಗಬೇಕು. ಯಾಕಂದರೆ ನನಗೆ ಫುಲ್ ಬ್ಲೀಚ್ ಬೇಡ, ನನಗೆ ಮಧ್ಯ ಕಲರ್ ಇರಬೇಕು, ಪ್ಲಸ್ ಅದು ಜೊತೆಲಿ ಬ್ಲೀಚ್ ಆಗಬೇಕು. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಈ ಥರ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕು ಅಂದರೆ ನೀವು ಬ್ರಷಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಅದನ್ನು ಸ್ಪ್ರೆಡ್ ಮಾಡಬೇಕು. ಸೊ ಈ ಥರ ಕಂಟಿನ್ಯೂಸ್ ಆಗಿ ನೀವು ಅದನ್ನು ಏನಿದೆ ಮಿಕ್ಸ್ಚರು ಅದು ಕ್ಲೀನಾಗಿ ನಿಮ್ಮದು ಎಲ್ಲಿ ಕೂದಲಿಗೆ ಹಚ್ಚಬೇಕು ಅಂತ ಇದ್ದೀರಾ ಆ ಕಡೆ ಎಲ್ಲ ಹಚ್ಚಿದ ಮೇಲೆ ಈ ಥರ ಚೆನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಿ. ಯಾಕಂದರೆ ಅದು ಒಂದೊಂದು ಕೂದಲು ಸ್ಟ್ರಿಂಗ್ಸಿಗೂ ಟಚ್ ಆದ್ರೇ ಅದು ಬ್ಲೀಚ್ ಆಗೋದು. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಯೂಸ್ ಇಟ್ ಲೈಕ್ ದಿಸ್. ಆಮೇಲೆ ಕೈಗೆ ಇದಕ್ಕೆಲ್ಲ ಸ್ವಲ್ಪ ಸೇಫಾಗಿ ಟಚ್ ಆಗ್ದಂಗೆ ನೋಡಿಕೊಂಡು ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಬ್ಬೊಬ್ಬರಿಗೆ ಅಲರ್ಜೀಸ್ ಆಗ್ಬೋದು. ಸೊ ಇಟ್ ಈಸ್ ಆಲ್ವೇಸ್ ಪ್ರಿಫರಬಲಿ ಟು ಡೂ ಇನ್ ಎ ಸೇಫರ್ ವೇ. ಸೊ ಕೈಗೆ ಇದಕ್ಕೆ ಎಲ್ಲ ಜಾಸ್ತಿ ಟಚ್ ಮಾಡ್ಕೊಂಡಲ್ಲೇ ಸ್ಕಿನ್ನಿಗೆ ಯೂಶ್ವಲಿ ಜಾಸ್ತಿ ಟಚ್ ಆಗ್ದಂಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಈ ಥರ ನಾನು ಸ್ಲೋ ಆಗಿ ಪಾರ್ಟ್ ಬೈ ಪಾರ್ಟ್, ಅಂದರೆ ಈಗ ಒಂದು ಸೈಡ್ ಮಾತ್ರ ಹಚ್ಕೊಂಡು ಇನ್ನೊಂದು ಸೈಡ್ ಬಿಟ್ಟರೆ ಅದು ಸರಿ ಹೋಗಲ್ಲ. ಸೊ ಸುತ್ತ ನಾನು ಹಚ್ಚೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂದರೆ ಒಬ್ಬರು ಹೆಲ್ಪ್ ತೊಗೊಂಡು ಮಾಡುವಾಗ ಇಟ್ ಈಸ್ ವೆರಿ ಈಸಿ, ಯಾಕಂದರೆ ಅವ್ರಿಗೆ ಹಿಂದ್ಗಡೆ ಕಾಣಿಸ್ತಾ ಇರುತ್ತೆ. ಸೊ ದೇ ಕ್ಯಾನ್ ಡಿವೈಡ್ ಆ್ಯಂಡ್ ಡೂ ಇಟ್. ಬಟ್ ಈಗ ನಾವು ಸೆಲ್ಫ್ ಮಾಡ್ಕೊಳುವಾಗ ಸೊ ದಿಸ್ ಈಸ್ ದ ಬೆಸ್ಟ್ ವೇ ವಿ ಕ್ಯಾನ್ ಡೂ. ಇನ್ನು ಹಾಫನ್ನು ಮಾಡ್ಬೋದು, ಬಟ್ ಐ ಆಮ್ ವೆರಿ ಕಂಫರ್ಟಬಲ್ ಡೂಯಿಂಗ್ ದಿಸ್. ಸೊ ಈ ಥರ ನಾನು ಮಾಡ್ಕೊತಾ ಇದ್ದೀನಿ. ಸೊ ದಿಸ್ ಈಸ್ ದ ಬೆಸ್ಟ್ ವೇ. ಸೊ ಈಗ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಹಚ್ಚಿದ್ದಾಯಿತು. ಸೊ ಇದು ಸ್ವಲ್ಪ ಸ್ಮೆಲ್ಲಿ ಆಗೂ ಇರುತ್ತೆ, ಸ್ವಲ್ಪ ಘಾಟಾಗೂ ಇರುತ್ತೆ. ಸೊ ಇಫ್ ಯು ಹ್ಯಾವ್ ಎನಿ ಸೆನ್ಸಿಟಿವಿಟಿ ಟುವರ್ಡ್ಸ್ ಸ್ಮೆಲ್, ಸೊ ಯು ಕ್ಯಾನ್ ವೇರ್ ಮಾಸ್ಕ್. ಸೊ ಮಾಸ್ಕ್ ಹಾಕ್ಕೊಂಡು ಬೇಕಂದರೆ ನೀವು, ಅಥವಾ ಓಪನ್ ಏರಲ್ಲಿ ಈಗ ಬ್ಯಾಲ್ಕನಿಲಿ ಆ ಥರ ಕೂತ್ಕೊಳ್ಳಿ, ಬಟ್ ಬಿಸಿಲಲ್ಲಿ ಕೂತ್ಕೊಂಡ್ಬಿಡಿ ದಯವಿಟ್ಟು. ಸೊ ಡೋಂಟ್ ಎಕ್ಸ್ಪೋಸ್ ಯುವರ್ ಹೇರ್ ಆರ್ ಯುವರ್ ಸ್ಕಿನ್ ಟು ಸನ್. ಇದು ಕೆಮಿಕಲ್ಸ್ ಎಲ್ಲ ಇರೋದ್ರಿಂದ ಅದು ಏನಾದರೂ ರಿಯಾಕ್ಷನ್ ಆದರೂ ಆಗ್ಬೋದು. ಸೊ ಇಟ್ ಈಸ್ ಆಲ್ವೇಸ್ ರೆಕಮೆಂಡೆಡ್ ದಟ್ ಹೇರ್ ಕಲರ್ ಎಲ್ಲ ಹಚ್ಕೊಂಡಾಗ ನೀವು ಸನ್ನಿಗೆ ಹೋಗಬಾರ್ದು ಅಂತ. ಸೊ ಎಲ್ಲಿ ಶೇಡಿಯಾಗಿರುತ್ತೆ ಅಲ್ಲಿ ಬ್ಯಾಲ್ಕನಿಲಿ, ಇಲ್ಲಾಂದರೆ ನಿಮ್ಮ ತುಂಬಾ ಚೆನ್ನಾಗಿ ಲೈಟ್ ವೆಂಟಿಲೇಷನ್ ಇರುವಂಥ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಹಚ್ಕೊಳ್ಳಿ. ಸೊ ನಾನು ಆ್ಯಕ್ಚುಲಿ ಮುಂದುಗಡೆ ಮಿರರ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೀವು ಅದೇ ಥರ ಮಿರರ್ ಇಟ್ಕೊಂಡ್ಬಿಟ್ಟು ಮಾಡ್ಬೋದು. ಸೊ ನೋಡಿ, ನಾವು ಒಳಗಡೆ ಎಲ್ಲ ಹಚ್ತಾ ಇದ್ದೀನಿ, ಬಿಕಾಸ್ ನನ್ನ ಕೂದಲು ದಪ್ಪ ಇರೋದ್ರಿಂದ ಒಂದೇ ಸತಿಗೆ ಅದು ಕ್ಲೀನಾಗಿ ಅಪ್ಲೈ ಆಗೋದಿಲ್ಲ. ಸೊ ಸ್ವಲ್ಪ ಬಿಡಿಸಿ ಒಳಗಡೆ ಎಲ್ಲ ಹಚ್ಬೇಕು, ಬಿಕಾಸ್ ನಮಗೆ ಶೇಡ್ ಬೇಕು. ಸೊ ಒಂದು ಕಡೆ ಮಾತ್ರ ಆಗಿ ಇನ್ನೊಂದು ಕಡೆ ಆಗಿಲ್ಲ ಅಂದರೆ ಸರಿ ಹೋಗೋಲ್ಲ. ಸೊ ಇನ್ ಬಿಟ್ವೀನ್ ಆಲ್ಸೋ ವಿ ನೀಡ್. ಸೊ ಹಾಗಾಗಿ ಮಧ್ಯನೂ ನಾನು ಹಚ್ತಾ ಇದ್ದೇನೆ. ಸೊ ಆಲ್ಮೋಸ್ಟ್ ಈ ಪೋರ್ಷನಲ್ಲಿ ನಾನು ಕ್ಲೀನಾಗಿ ಎಲ್ಲ ಕಡೆ ಹಚ್ಚಿದ್ದು ಆಯಿತು. ಸೊ ಇನ್ನೂ ಎಲ್ಲಾದರೂ ಬಿಟ್ಟಿದ್ರೆ ನೋಡಿಕೊಂಡು ಹಚ್ಕೊಂಬಿಡಿ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ಈಗ ನಾನು ಇದನ್ನು ಕಂಪ್ಲೀಟಾಗಿ ಏನು ಮಿಕ್ಸ್ಚರ್ನ ಯೂಸ್ ಮಾಡಿದ್ದೆ ಅದನ್ನು ಆಲ್ಮೋಸ್ಟ್ ನಾನು ಇದನ್ನು ಖಾಲಿ ಮಾಡಿದ್ದೀನಿ. ಸೊ ಎಲ್ಲ ಕಡೆ ನಾನು ಹೈಲೈಟ್ ಬರೋಂಗೆ ಅದನ್ನು ಹಚ್ಚಿದ್ದೀನಿ. ಸೊ ಟಿಪ್ಪಲ್ಲೂ ಹಚ್ತಾ ಇದ್ದೀನಿ. ಸೊ ದಿಸ್ ಇಸ್ ಹೌ ನನಗೆ ಅದು ಹೈಲೈಟ್ ಆಗಬೇಕಂತ ಹೇಳಿ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಜಸ್ಟ್ ಅಪ್ಲೈ. ಸೊ ಇದನ್ನು ನೀವು ಅಪ್ಲೈ ಮಾಡಿದ ಮೇಲೆ ಇಲ್ಲಿ ನಾನು ಇನ್ನೂ ಸ್ವಲ್ಪ ತೊಗೋತಾ ಇದ್ದೀನಿ. ಯಾಕೆ ಅಂತ ಅಂದರೆ ಆ್ಯಕ್ಚುಲಿ ನಾನು ಬರೀ ಮೇಲಿಂದ ಹಾಫ್ ತೊಗೊಂಡು ಹಚ್ಚಿದ್ದೀನಿ. ಬಟ್ ನಾವು ಆ್ಯಕ್ಚುಲಿ ಕೂದಲು ಬಿಟ್ಟಾಗ ಮೇಲೂ ಸಹ ಸ್ವಲ್ಪ ಡಿವೈಡ್ ಮಾಡಿದಾಗ ಅಥವಾ ಪೋನಿ ಟೈಲ್ ಕಟ್ಟಾಗ ಅಲ್ಲೂ ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಲೈಟಾಗಿ ಪೌಡರ್ ಹಾಕೋತಾ ಇದ್ದೀನಿ. ತುಂಬ ಹಾಕೊಳ್ಳೋದು ಬೇಡ. ಇದೊಂದು ಪ್ಯಾಕೆಟ್ ತೊಗೊಂಡ್ರೆ ನೀವು ಆಲ್ಮೋಸ್ಟ್ ಒಂದು ಹಾಫ್ಗೆ ನಿಮ್ಮದು ಇಡೀ ಕೂದಲು ಉದ್ದ ಇದ್ದರೆ ಸ್ವಲ್ಪ ಅದು ಫುಲ್ ಆಗುತ್ತೆ. ಸೊ ನೋಡಿ, ಈ ಥರ ಇರುತ್ತೆ ಇದು.
ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನಾನು ಹೇಳಿದ್ನಲ್ಲ ಸ್ಮೆಲ್ಲಿ ಇರುತ್ತೆ. ಸೊ ಇಫ್ ಯು ಡೋಂಟ್ ಲೈಕ್ ದ ಸ್ಮೆಲ್ ಯು ಕ್ಯಾನ್ ಜಸ್ಟ್ ವೇರ್ ಎ ಮಾಸ್ಕ್. ಸೊ ಇದನ್ನು ನಾನು ಚೆನ್ನಾಗಿ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಪೌಡರ್ ಸ್ವಲ್ಪ ಅದು ಲಿಕ್ವಿಡ್ ಥರ ಆಗಬೇಕು, ಯಾಕಂದರೆ ಅದು ಸ್ವಲ್ಪ ಗ್ರ್ಯಾನ್ಯೂಲ್ಸ್ ಥರ ಇರುತ್ತೆ. ಸೊ ಇದನ್ನು ನಾನು ಮತ್ತೆ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಪುಟಿಂಗ್ ಆನ್ ಮೈ ಹ್ಯಾಂಡ್ ಗ್ಲೌಸ್. ಸೊ ಗ್ಲೌಸ್ ಇಲ್ಲ ಅಂದರೆ ಯೂಶ್ವಲಿ ಅದು ಟಚ್ ಮಾಡಿದರೆ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಬೈ ಮಿಸ್ ನೀವೇನಾದರೂ ಅದನ್ನು ಟಚ್ ಮಾಡಿದರೆ ಅಂದರೆ ತಕ್ಷಣ ಹೋಗಿ ತೊಳ್ಕೊಳ್ಳಿ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಬಟ್ ಆದಷ್ಟು ಟಚ್ ಮಾಡೋಕೆ ಹೋಗ್ಬಿಡಿ. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಪುಟ್ ದಿಸ್ ಆನ್ ಟು ಮೈ ಹೆಡ್ ಹೇರ್, ಅಂದರೆ ಟಾಪಲ್ಲಿ ಏನಿದೆ ಕ್ರೌನಿಂಗ್ ಅಂತ ಹೇಳ್ತೀವಿ, ಅದನ್ನು ಕ್ರೌನ್ ಪಾರ್ಟ್ ಅಂತ. ಸೊ ಅಲ್ಲಿಗೆ ನಾನು ಈಗ ಹಚ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಈ ಬ್ಯಾಂಡ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ವರಿ ಅಬೌಟ್ ದ ಬ್ಯಾಂಡ್ಸ್, ಅದೇನೂ ಆಗೋದಿಲ್ಲ, ಸ್ವಲ್ಪ ತೊಳೆದು ಬಿಟ್ರೆ ಇಟ್ ವಿಲ್ ಬಿ ಫೈನ್. ಸೊ ಬ್ಯಾಂಡ್ನ ನಾನು ತುಂಬಾ ಟೈಟಾಗಿ ಹಾಕಿದ್ದೆ. ಸೊ ವಿ ಹ್ಯಾವ್ ಟು ಜಸ್ಟ್ ಹ್ಯಾವ್ ದಿಸ್ ಔಟ್. ಸೊ ಸ್ವಲ್ಪ ಕೈಗೆಲ್ಲ ಆಗುತ್ತೆ, ಅದಕ್ಕೇ ನಾನೇನು ಮಾಡಿದೆ ಗ್ಲೌಸ್ ಹಾಕ್ಕೊಂಡೇ ಬಿಡ್ತಾ ಇದ್ದೀನಿ. ಸೊ ಇಟ್ ಈಸ್ ಬೆಟರ್ ಟು ಬಿ ಸೇಫ್. ಸೊ ನಾವು ಈಗ ಒಂದು ಬ್ಯಾಂಡ್ನ ರಿಮೂವ್ ಮಾಡಿದ್ದೀನಿ. ಸೊ ಅಷ್ಟು ಕೂದಲು ಬಿಟ್ಬಿಟ್ಟು ನಾನು ಅಲ್ಲಿಂದ ಕೆಳಗಡೆ ಮಾಡಿದ್ದೆ. ಸೊ ಈಗ ಇನ್ನೊಂದು ಬ್ಯಾಂಡನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ 2 ಬ್ಯಾಂಡ್ ಹಾಕಿದ್ದೆ, ಒಂದು ಫುಲ್ ಮೇಲಕ್ಕೆ. ಸೊ ಅಲ್ಲಿಂದ ಸ್ವಲ್ಪ ಕೆಳಗಡೆ ಅದು ಜಾಗ ಬಿಟ್ಬಿಟ್ಟು ಇನ್ನೊಂದು ಬ್ಯಾಂಡ್ ಹಾಕಿದ್ದೆ. ಸೊ ದಟ್ ಇಟ್ ಶುಡ್ ನಾಟ್ ಮಿಕ್ಸ್ ಅಪ್, ಯಾಕಂದರೆ ನಾವು ಕರೆಕ್ಟಾಗಿ ಅದನ್ನು ಬ್ಯಾಂಡ್ ಹಾಕ್ಕೊಂಡಿಲ್ಲ ಅಂದರೆ ಅದು ಆ್ಯಕ್ಚುಲಿ ಕೂದಲು ಆ ಕಡೆ ಈ ಕಡೆ ಆಗುತ್ತೆ. ಸೊ ನಾವು ಆ ಪೋರ್ಷನ್ ನಂದು ಆಯಿತು. ಸೊ ಈಗ ನಾನು ಆ್ಯಕ್ಚುಲಿ ಕ್ರೌನ್ ಪಾರ್ಟ್ಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಮಿಡಲಲ್ಲಿ ಈ ಥರ ಡಿವೈಡ್ ಮಾಡ್ಕೊಳ್ಳಿ. ಸೊ 2 ಕಡೆನೂ ನಿಮಗೆ ಕರೆಕ್ಟಾಗಿ ಮಿಡಲ್ ಬೈತಲೆ ಅಂತ ಏನು ಹೇಳ್ತೀವಿ ಆ ಥರ ನೀವು ತೆಕ್ಕೊಂಡು. ಸೊ ನನಗೆ ಆ್ಯಕ್ಚುಲಿ ಮೇಲಿಂದ ಸ್ವಲ್ಪ ಅದನ್ನು ಹಚ್ಕೊಬೇಕು. ಸೊ 2 ಕಡೆನೂ ನಾವೇನು ಡಿವೈಡ್ ಮಾಡಿದ್ದೀವಲ್ಲ ಅದರಲ್ಲಿ ತುಂಬ ತೊಗೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇಟ್ ಈಸ್ ಲೈಕ್ it will touch your roots. So it is better to take little. ಸೊ ತುಂಬ ಕೆಳಗಡೆಯಿಂದ ಬೇಡ ನಮಗೆ, ಆ್ಯಕ್ಚುಲಿ ರೂಟ್ಸ್ನ ಜಾಸ್ತಿ ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅದ್ರ ಪಕ್ಕದಿಂದ ನಾನು ಮಾಡ್ತಾಯಿದ್ದೀನಿ. ಸೊ ಇಫ್ ಯು ಕ್ಯಾನ್ ಸಿ, ಸೊ ಅಲ್ಲಿಂದ ನಾವು ತಗೊಂಡು ಮಾಡ್ತಾಯಿದ್ದೀನಿ. ಸೊ ದಿಸ್ ವಿಲ್ ಬಿ ಹೈಲೈಟೆಡ್, ಅಂದರೆ ಅಲ್ಲಿ ಏನು ಕೂದಲು ಪಾರ್ಟ್ ಇದೆ, ಸೊ ಇನ್ ಬಿಟ್ವೀನ್ ನಿಮ್ಮದು ಏನು ಕೂದಲು ಇರುತ್ತೆ ಅದು ಅಲ್ಲಿ ಹೈಲೈಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಐ ಆಮ್ ಡೂಯಿಂಗ್. ಸೊ 2 ಸೈಡು ಇದೇ ಥರ ಮಾಡಬೇಕು. ಸೊ ಸ್ಲೋ ಆಗಿ ಮಾಡ್ಕೊಳ್ಳಿ, ನೋ ಹರಿ. ಸೊ ನಿಮಗೆ ಹೇಗೆ ಕಂಫರ್ಟ್, ಈಗ ನಿಮಗೆ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಟೇಕ್ ಯುವರ್ ಹೆಲ್ಪ್ ಫ್ರಮ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಸೊ ಇಲ್ಲ ಅಂದರೆ ನೀವೇ ಆರಾಮಾಗಿ ಮಾಡ್ಕೋಬೋದು. ಐ ಯೂಶ್ವಲಿ ಡೋಂಟ್ ಡಿಪೆಂಡ್ ಆನ್ ಎನಿವನ್. ಸೊ ನನ್ನ ಕೆಲಸ ಏನಿದೆ ನಾನೇ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಐ ವಾಂಟ್ ದ ಥಿಂಗ್ಸ್ ಟು ಬಿ ವೆರಿ ಪರ್ಫೆಕ್ಟ್ ಆ್ಯಸ್ ಐ ವಾಂಟ್. ಅಂದರೆ ನನಗೆ ಹೆಂಗೆ ಅನಿಸುತ್ತೆ, ನನಗೆ ಹಂಗೆ ಬೇಕು ಅಂದರೆ ನಾನೇ ಮಾಡ್ಕೋಬೇಕು. ಇಲ್ಲ ಇನ್ನೊಬ್ರಿಗೆ ಹೇಳ್ಬಿಟ್ಟು ಮಾಡಿಸೋದು ತುಂಬ ತಲೆನೋವು ಕೆಲಸ, ಅವ್ರಿಗೆ ನಾವು ಹೇಳೋದು ಅರ್ಥ ಆಗಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಆದಷ್ಟು ನಾನು ನನ್ನ ಇದರಲ್ಲೇ ಮಾಡ್ಕೋತೀನಿ. ಸೊ ದಿಸ್ ಈಸ್ ಹೌ ಐ ಆಮ್ ಜಸ್ಟ್ ಅಪ್ಲೈಯಿಂಗ್. ಸೊ ನೀವು ನೋಡ್ಬೋದು ಯಾವ ಥರ ಇಲ್ಲಿ ನಾನು ಹಾಫ್ ಬೈ ಹಾಫ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾನು ಏನು ಮಾಡ್ತಾಯಿದ್ದೀನಿ, ನಂದು ಬ್ರಷಲ್ಲಿ ಕೂಂಬಿದೆ. ಸೊ ಯು ಕ್ಯಾನ್ ಯೂಸ್ ಕೂಂಬ್. ಆ್ಯಕ್ಚುಲಿ ನಿಮ್ಮ ಹತ್ರ ಬ್ರಷ್ ಇಲ್ಲ ಅಂತಂದರೆ ಕೂಮ್ನು ಈ ಥರ ಯೂಸ್ ಮಾಡ್ಬೋದು. ಸೊ ನಾನು ಅದು ಕೂಂಬ್ ಸೈಡ್ನ ಯೂಸ್ ಮಾಡ್ತಾಯಿದ್ದೀನಿ, ಬ್ರಷ್ ಸೈಡ್ ಯೂಸ್ ಮಾಡ್ತಿಲ್ಲ. ಸೊ ಯಾಕಂದರೆ ಹೈಲೈಟ್ಸ್ ಆಗಬೇಕಂದ್ರೆ ಕೂಂಬಲ್ಲಿ ನಾವು ಬಳಸಿದಾಗ ಕ್ಲೀನಾಗಿ ಕೂದಲು ಎಷ್ಟು ಪೋರ್ಷನ್ ಒಂದೊಂದು ಸ್ಟ್ರಿಂಗ್ಸ್ ಬರುತ್ತಲ್ಲ ಅಷ್ಟು ಬರುತ್ತೆ. ಸೊ ಅದಕ್ಕೆ ನಾವು ಆ ಥರ ಬಾಚಣಿಗೆಯಲ್ಲಿ ಹಚ್ಚಿದಾಗ ಏನಾಗುತ್ತೆ, ಅದು ಕರೆಕ್ಟಾಗಿ ನಮ್ಮದು ಕೂದಲು ಸ್ಟ್ರಿಂಗ್ಸಿಗೆ ಕಲರ್ ಆಗುತ್ತೆ. ಸೊ ಇಟ್ ಈಸ್ ಇನ್ನು ಹತ್ರ ಈ ಥರ ಬ್ರಷ್ ಇಲ್ಲ ಅಂದರೆ, ಆ್ಯಕ್ಚುಲಿ ನನ್ನ ಬ್ರಷಲ್ಲಿ 2 ಸೈಡೂ ಒಂದೊಂದಿದೆ, ಒಂದು ಬ್ರಷ್ ಸೈಡ್ ಇದೆ, ಇನ್ನೊಂದು ಕೂಮ್ ಸೈಡ್ ಇದೆ. ಸೊ ನಾನೀಗ ಕೂಮ್ ಸೈಡಲ್ಲಿ ಹಚ್ತಾ ಇದ್ದೀನಿ. ಸೊ ಕೂಮ್ ಥರ ಇರೋ ಕಡೆಯಲ್ಲಿ ಹಚ್ತಾ ಇದ್ದೀನಿ. ಸೊ ಈ ಥರ ನೀವು ಕೂಮಲ್ಲೂ ಮಾಡ್ಕೋಬೋದು. ಮನೇಲಿ ಯಾವ್ದಾದ್ರು ಹಳೆ ಕೂಮ್ ಇದ್ದರೆ ಯು ಕ್ಯಾನ್ ಯೂಸ್ ದಟ್, ಆರ್ ಕೂಮ್ನ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಡ್ಬೋದು. ಸೊ ಇಟ್ ಡಿಪೆಂಡ್ಸ್. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಸ್ಟ್ರಿಂಗ್ಸ್ ಕರೆಕ್ಟಾಗಿ ಬರುತ್ತೆ. ಸೊ ಯಾವ ಕಡೆ ಜಾಸ್ತಿನೂ ಆಗೋಲ್ಲ, ಯಾವ ಕಡೆನೂ ಕಮ್ಮಿನೂ ಆಗೋಲ್ಲ. ಸೊ ಕೂಂಬು ಯಾವ ಇದರಲ್ಲಿ ಹೋಗುತ್ತೆ ಅಷ್ಟೂ ಕಲರ್ ಆಗುತ್ತೆ, ಐ ಮೀನ್ ಹೈಲೈಟ್ ಆಗುತ್ತೆ. ಸೊ ದಿಸ್ ಈಸ್ ಬ್ಲೀಚ್ ವಾಟ್ ಐ ಆಮ್ ಯೂಸಿಂಗ್. ಸೊ ಹೇರ್ ಬ್ಲೀಚ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಸೊ ಹೈಲೈಟಿಂಗ್ ಬ್ಲೀಚ್ ಕಲರ್. ಸೊ ಇದರಲ್ಲೇ ತುಂಬ ಬೇರೆ ಬೇರೆ ಕಲರ್ಸ್ನು ಯೂಸ್ ಮಾಡಬಹುದು. ಬಟ್ ಅದಕ್ಕೂ ಅಷ್ಟೇ, ನೀವು ಫಸ್ಟು ಯಾವುದೇ ಕಲರ್ ಯೂಸ್ ಮಾಡೋಕ್ಕಿಂತ ಮುಂಚೆ
ಆ ಪೋರ್ಷನ್ನ ನೀವು ಆ್ಯಕ್ಚುಲಿ ಬ್ಲೀಚ್ ಮಾಡಬೇಕು, ಇಲ್ಲಾಂದರೆ ಕಲರ್ ಕೂತ್ಕೊಳೋದಿಲ್ಲ. ನಾನು ಒಂದು 2-3 ಸತಿ ಟ್ರೈ ಮಾಡಿದೆ ಓನ್ಲಿ ಟು ಅಪ್ಲೈ ಕಲರ್ಸ್. ಸೊ ನಾವು ಏನು ಕಲರ್ಸ್ ತೊಗೊಂಬಂದು ಹಾಕ್ತೀವಿ, ಮೇ ಬಿ ಇಟ್ ಈಸ್ ಹೈಲೈಟಿಂಗ್ ಕಲರ್ಸ್. ಸೊ ಆ್ಯಕ್ಚುಲಿ ಹೇರ್ ಕಲರಲ್ಲಿ ಮತ್ತು ಬೇರೆ ಬೇರೆ ಥರ ಬರುತ್ತೆ. ಬರೀ ಹೇರ್ ಕಲರ್ ನಾವು ಏನು ಯೂಸ್ ಮಾಡ್ತೀವಲ್ಲ ಟು ಕವರ್ ಅಪ್ ಗ್ರೇ ಹೇರ್ಸ್, ಅದು ಬರೀ ಹೇರ್ ಕಲರ್. ಸೊ ಹೈಲೈಟಿಂಗ್ ಕಲರ್ಸ್ ಅಂತ ಅಂದರೆ ಅದು ಸಪ್ರೇಟಾಗಿ ಬರುತ್ತೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್. ಸೊ ಅದಕ್ಕೆ ಆ್ಯಕ್ಚುಲಿ ನೀವು ಅದನ್ನು ಹಚ್ಕೊಬೇಕು ಅಂದರೆ ಹಂಗೆ ನೀವು ವಿತೌಟ್ ಬ್ಲೀಚಿಂಗ್ ನೀವು ಹಚ್ಚಿದರೆ ಲೈಟ್ ಕಲರ್ ಬರುತ್ತೆ ಅಷ್ಟೇ. ಬಟ್ ಇಫ್ ಯು ಅಪ್ಲೈ ಆಫ್ಟರ್ ಫುಲ್ಲಿ ಬ್ಲೀಚ್ಡ್ ಹೇರ್, ನೀವು ಫುಲ್ ಬ್ಲೀಚ್ ಮಾಡಿಬಿಟ್ಟು ಬ್ಲಾಂಡ್ ಕಲರ್ ಮಾಡಿಬಿಟ್ಟು ಅದ್ರ ಮೇಲೆ ಕಲರ್ ಹಾಕಿದರೆ ಅದು ಆ್ಯಕ್ಚುಲಿ ಜಾಸ್ತಿ ಕಲರ್ ಬರುತ್ತೆ. ಸೊ ದಟ್ ಈಸ್ ಒನ್ ಟೆಕ್ನಿಕ್. ಬಿಕಾಸ್ ಐ ಡೋಂಟ್ ವಾಂಟ್ ಟು ಡೂ ಇಟ್, ನಂಗೆ ಅಷ್ಟು ಕಲರ್ಫುಲ್ ಬೇಡ. ಸೊ ಹಾಗಾಗಿ ನಾನು ಜಸ್ಟ್ ಹೈಲೈಟಿಂಗ್ ಮಾಡ್ತಾಯಿದ್ದೀನಿ. ಸೊ ನಾನು ಫಸ್ಟು ಬ್ಲೀಚ್ ಮಾಡ್ತಾಯಿದ್ದೀನಿ ಬಿಕಾಸ್ ಐ ಜಸ್ಟ್ ಲೈಕ್ ದಟ್ ಗೋಲ್ಡಿಶ್ ಹೈಲೈಟ್ಸ್. ಸ್ವಲ್ಪ ಬ್ಲೀಚ್ ಏನು ಬರುತ್ತಲ್ಲ ಪಿಂಕಿಶ್ ಗೋಲ್ಡ್, ಆ ಕಲರ್ ನನಗೆ ಬೇಕು. ಸೊ ಐ ಆಮ್ ಜಸ್ಟ್ ಯೂಸಿಂಗ್ ದ್ಯಾಟ್. ನಾವು ಯು ಕ್ಯಾನ್ ಸಿ ಆ್ಯಕ್ಚುಲಿ ನಾನು ಅದನ್ನು ಅಪ್ಲೈ ಮಾಡಿದ್ದೀನಿ. ಸೊ ಈಗ ಅದನ್ನು ನಾನು ಆ್ಯಕ್ಚುಲಿ ಒಂದು ಕಡೆಗೆ ಸೇರಿಸ್ಕೊಂಡು ಕಟ್ತಾ ಇದ್ದೀನಿ. ಸೊ ಯು ಕ್ಯಾನ್ ಜಸ್ಟ್ ಅಪ್ಲೈ ಆ್ಯಂಡ್ ಟೇಕ್ ಎ ಕ್ಲಿಪ್ ಆ್ಯಂಡ್ ಜಸ್ಟ್ ಪಿನ್ ಇಟ್. ಸೊ ಈ ಥರ ಪಿನ್ ಮಾಡಿಬಿಟ್ಟು ಬಿಟ್ಬಿಡಿ, ಹೇಗೆ ಕಾಣಿಸ್ತಾ ಇದೆ. ಸೊ ಈ ಥರ ನೀವು ಕ್ಲಿಪ್ ಹಾಕ್ಬಿಟ್ಟು ಅದನ್ನು ಬಿಟ್ಟರೆ ಇಟ್ ವಿಲ್ ಬಿ ದೇರ್. ಸೊ ಈಗ ನಿಮಗೆ ತುಂಬ ನಾವು ಏನು ಮಾಡಿರ್ತೀವಿ ಅದನ್ನು ಹಚ್ಚಿರ್ತೀವಿ, ಬಟ್ ಇಟ್ ವೋಂಟ್ ಬಿ ಇನ್ಸೈಡ್, ಅಂದರೆ ಪೆನೆಟ್ರೇಟ್ ಆಗಿರಲ್ಲ ಕೂದಲೊಳಗೆಲ್ಲ. ಸೊ ಯು ಕ್ಯಾನ್ ಜಸ್ಟ್ ಗಿವ್ ಎ ಲೈಟ್ ಮಸಾಜ್ ಸೊ ದಟ್ ಇಟ್ ವಿಲ್ ಗೆಟ್ ಇನ್ ಪ್ರಾಪರ್ಲಿ. ಸೊ ಇಲ್ಲಿ ನಾನು ಆ್ಯಕ್ಚುಲಿ ಏನಾದರೂ ಬಿಟ್ಟಿದ್ರೆ ಆ ಪೋರ್ಷನ್ನ ಐ ಆಮ್ ಜಸ್ಟ್ ಟ್ರೈಂಗ್ ಟು ಕೋಂಬ್ ಇಟ್ ಸೊ ದ್ಯಾಟ್ ಅದೇನು ಪೌಡರ್ ಥರ ಇದೆ ಬ್ಲೀಚು, ಅದು ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಒನ್ಸ್ ಯು ಆರ್ ಡನ್ ವಿತ್ ದ್ಯಾಟ್ ಯು ಕ್ಯಾನ್ ಜಸ್ಟ್ ವೆಯ್ಟ್. ಸೊ ಆಲ್ಮೋಸ್ಟ್ 30 to 40 minutes ನೀವು ಇದನ್ನು ಬಿಡಬೇಕಾಗತ್ತೆ. ಲೈಟ್ ಬ್ಲೀಚ್ ಹಾಕಿದ್ದೀನಲ್ಲ, ಹಾಗಾಗಿ ತುಂಬ ಜಾಸ್ತಿ ಬ್ಲೀಚ್ ಯೂಸ್ ಮಾಡಿದರೆ ಫ್ರಿಝಿ ಆಗಿಬಿಡುತ್ತೆ ಕೂದಲು. ಸೊ ಇದು ಆ್ಯಕ್ಚುಲಿ ನಿಮಗೆ ಓಕೆ, ಯಾಕಂದರೆ ನಾವು ಲೈಟಾಗಿ ಹಾಕಿದ್ದೀವಿ ಬ್ಲೀಚ್ನ, ತುಂಬ ಜಾಸ್ತಿ ಕಂಟೆಂಟ್ ಹಾಕಿಲ್ಲ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಆಲ್ಮೋಸ್ಟ್ ನಾನು 30 to 40 minutes ಬಿಟ್ಟ ಮೇಲೆ ಐ ಹ್ಯಾವ್ ಜಸ್ಟ್ ವಾಶ್ಡ್ ಇಟ್. ಸೊ ಚೆನ್ನಾಗಿ ವಾಶ್ ಮಾಡಬೇಕು. ಸೊ ಲೂಕ್ ವಾರ್ಮ್ ವಾಟರಲ್ಲಿ, ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಬೇಡ, ಲೂಕ್ ವಾರ್ಮ್ ವಾಟರಲ್ಲಿ ಚೆನ್ನಾಗಿ ವಾಶ್ ಮಾಡಿ. ಸೊ ನಮಗೆ ಸ್ವಲ್ಪ ಡೌಟ್ ಇದ್ದರೆ ಶ್ಯಾಂಪೂ ಮತ್ತು ಅದರ ಶ್ಯಾಂಪೂ ಹಾಕ್ಬಿಟ್ಟು ವಾಶ್ ಮಾಡ್ಬೋದು, ಮತ್ತು ಕಂಡೀಷ್ನರ್ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ವಾಶ್ ಮಾಡಬೇಕು. ಸ್ವಲ್ಪ ಫ್ರಿಝಿ ಅನಿಸುತ್ತೆ ಕೂದಲು ಆಬ್ವಿಯಸ್ಲಿ ಬಿಕಾಸ್ ವಿ ಹ್ಯಾವ್ ಯೂಸ್ಡ್ ಬ್ಲೀಚ್. ಸೊ ತುಂಬ ಸಾಫ್ಟಾಗಿರುತ್ತೆ ಅಂತ ಅಂದ್ಕೊಂಬೇಡಿ. ಒನ್ಸ್ ಯು ಸ್ಟಾರ್ಟ್ ಯೂಸಿಂಗ್ ದೀಸ್ ಆಲ್ ಥಿಂಗ್ಸ್ ಕೂದಲು ಅಂತೂ ಫ್ರಿಝಿ ಇದ್ದೇ ಇರುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್ ಆಫ್ಟರ್ ಐ ಡಿಡ್ ದ ಬ್ಲೀಚಿಂಗ್. ಸೊ ನಾನು ಜಸ್ಟ್ 1 round ಆಫ್ ಬ್ಲೀಚ್ ಮಾಡಿದ್ದೀನಿ, ನನಗೆ ಲೈಟ್ ಆಗಬೇಕಂತ ಹೇಳ್ಬಿಟ್ಟು, ಬಿಕಾಸ್ ಐ ಹ್ಯಾವ್ ಅದರ್ ಪ್ಲ್ಯಾನ್ಸ್. ಇದಕ್ಕೆ ಕೆಳಗಡೆ ನಾನು ಹೈಲೈಟ್ ಕಲರ್ಸ್ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್ ರೈಟ್ ನೌ. ಸೊ ಇಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಸೊ ಡಿಫ್ರೆಂಟಾಗಿ ನಾವೇನು ಅಂದ್ಕೊಂಡಿದ್ವಿ ಇಟ್ ವಿಲ್ ಲುಕ್ ಲೈಕ್ ದಿಸ್. ಸೊ ಯು ಕ್ಯಾನ್ ಮೇಕ್ ಔಟ್ ಯಾವ ಥರ ಬ್ಲೀಚ್ ಆಗಿದೆ ಅಂತ ಹೇಳಿ. ಸೊ ಈಗ ನೆಕ್ಸ್ಟ್ ನಾನು ತೋರಿಸ್ತಾ ಇದ್ದೀನಿ ಹೇಗೆ ನೀವು ಹೈಲೈಟ್ ಮಾಡ್ಬೋದು ಕಲರ್ಸ್ ಅಂತ. ಸೊ ದಿಸ್ ಇಸ್ ವಾಟ್ ಐ ಸೆಡ್, ಹೇರ್ ಕಲರ್ ಅಂತ, ಹೈಲೈಟಿಂಗ್ ಕಲರ್ ಅಂತ ಹೇಳಿದ್ನಲ್ಲ, ಇದೆ ಇದು. ಸೊ ಇದು ನಿಮಗೆ ಯಾವುದೇ ಪಾರ್ಲರ್ ಐಟಮ್ಸ್ ಸಿಗುವಂಥ ಜಾಗದಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆ ಇಟ್ಟಿರ್ತಾರೆ, ಬಟ್ ಪ್ರಿಫರಬಲಿ ನೀವು ಯಾವುದಾದ್ರೂ ಪಾರ್ಲರ್ಸಿಗೆ ಬರುವಂಥ ಐಟಮ್ಸ್ ಅಂಗಡಿಗಳಿರುತ್ತಲ್ಲ. ಸೊ ಬ್ಯಾಂಗ್ಳೂರ್ಲಿದ್ದರೆ ಯು ಕ್ಯಾನ್ ಗೋ ಟು
ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಈ ಕಡೆ ಪೋರ್ಷನಿಂದ ಅಷ್ಟಕ್ಕೆ ನನಗೆ ಆ್ಯಕ್ಚುಲಿ ಅಲ್ಲಿಂದ ಕೆಳಗಡೆ ನನಗೆ ಆ್ಯಕ್ಚುಲಿ ಬೇಕಾಗಿರೋದು ಕಲರ್. ಸೊ ವಿಲ್ ಟೇಕ್ ದ್ಯಾಟ್ ಪೋರ್ಷನ್ ಆ್ಯಂಡ್ ವಿಲ್ ಜಸ್ಟ್ ಸ್ಟಾರ್ಟ್ ಕಲರಿಂಗ್ ಇಟ್. ಆ್ಯಕ್ಚುಲಿ ನೀವು ಅಲ್ಲಿಗೆ ಬೇಕಂದರೆ ಬ್ಯಾಂಡ್ ಹಾಕೋಬೋದು, ಹೇರ್ ಬ್ಯಾಂಡು. ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಬ್ಯಾಂಡ್ ಹಾಕ್ಬಿಟ್ಟು ಮಾಡಿದರೆ ಅದೇ ಜಾಗದಲ್ಲಿ ಮಾತ್ರ ರೆಡ್ ಆಗಿರುತ್ತೆ. ಬಟ್ ನಿಮಗೆ ನಾನು ಹೇಳ್ದಂಗೆ ಫ್ಲೇಮ್ಸ್ ಅಂದರೆ ಇಟ್ ವಿಲ್ ಬಿ ಲೈಕ್ ಅನ್ಇವನ್. ಸೊ ಈ ಥರ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ. ಸೊ ಇಟ್ ವಿಲ್ ಗಿವ್ ಎ ವೆರಿ ಗುಡ್ ಲುಕ್. ಸೊ ಹಾಗಾಗಿ ನಾನು ಈಗ ಇದನ್ನ ತಗೊಂಡು ಆಕ್ಚುಲಿ ನಾನು ಬ್ರಷ್ ಅಲ್ಲಿ ಯೂಸ್ ವೈಭವ್ ಸ್ಟೋರ್ಸ್ ಜೆಸಿ ರೋಡ್ ಬ್ರಷ್ ಅಲ್ಲಿ ನನಗೆ ಫುಲ್ ಕವರೇಜ್ ಮಾಡ್ತೀನಿ ಗೂಗಲ್ ಅಲ್ಲೂ. ಸೊ ಈ ಸತಿ ನಾನು ಬ್ರಷ್ ಯೂಸ್ ಇಲ್ಲ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ನೋಟ್ ಲೈಕ್ ಯಾವುದಕ್ಕೆ ಏನು. ಸೊ ದಿಸ್ ಇಸ್ ಆಕ್ಚುಲಿ ಹೈಲೈಟ್ ಕಲರ್. ಸೊ ಇದರಲ್ಲಿ ನಿಮಗೆ ಇದೆಲ್ಲ ಬರುತ್ತೆ, ಒಂದು ಟ್ಯೂಬ್ ಇರುತ್ತೆ, ಬ್ರಷ್ ಅಲ್ಲಿ ಅಂಡ್ ಒಂದು ಹೆಡ್ ಕ್ಯಾಪ್ ಇರುತ್ತೆ, ಪುಟ್ಟಿಂಗ್ ದ ಎಂಟೈರ್ ಅಂಡ್ ಒಂದು ಇನ್ಸ್ಟ್ರಕ್ಷನ್ ಶೀಟ್ ಇರುತ್ತೆ ಫುಲ್ ಕಲರ್. ಸೊ ಅಕಾರ್ಡಿಂಗ್ ಟು ದಟ್ ಯು ಕ್ಯಾನ್ ಯೂಸ್ ಫುಲ್ ಪೋರ್ಷನ್ ಗೆ. ಇದು ಅದಕ್ಕೆ ನಾನು ಡಿವೈಡ್ ಮಾಡ್ಕೊಳ್ಳೋದು, ಯಾಕಂದ್ರೆ ನಾನು ಹೇಳಿದೆ ನಾನು ತಿಕ್ ಆಗಿದೆ ಅಂತ. ಸೊ ಒಂದ್ ಸೈಡ್ ಅಲ್ಲಿ ಟ್ಯೂಬ್ ಅಲ್ಲಿ ಬರುತ್ತೆ. ಸೊ ಇದ್ರ ಜೊತೆ ಅದಕ್ಕೆ ಡೆವಲಪರ್ ಸಪರೇಟ್ ಆಗಿ ಮಾಡ್ಕೋಬೇಕು, ಡಿವೈಡ್ ಮಾಡ್ಕೊಂಡು ಸಪರೇಟ್ ಆಗಿರುವಂತ ಡೆವಲಪರ್ ಅಲ್ಲೇ ಸಿಗುತ್ತೆ ಅಷ್ಟು ಕೆಳಗಡೆಯಿಂದ. ನಾನು ಈಗ ನಾನು ಕೆಳಗಡೆ ಮಾಡ್ತಾ ಇದ್ದೀನಿ. ಆಕ್ಚುಲಿ ಕ್ಯಾಪ್ ಅಲ್ಲಿ ಸ್ವಲ್ಪ ಯೂಸ್ ಮಾಡ್ಬಿಟ್ಟು ಹಚ್ತಾ ಇದ್ದೀನಿ, ಯಾಕಂದ್ರೆ ಅದು ಪಿನ್ ಮಾಡಿದ್ರೆ ಸ್ಪ್ರೆಡ್ ಅದು ಆಕ್ಚುಲಿ ಹೋಲ್ ಆಗುತ್ತೆ. ದ ಕ್ರೀಮ್ ವಿಲ್. ಸೊ ಈ ಪೋರ್ಷನ್ ಏನಿದೆ ಕ್ರೀಮ್ ನನಗೆ ಎಷ್ಟು ಬೇಕು, ಎಷ್ಟು ನೀವು ಹೈಲೈಟ್ ಮಾಡ್ಕೊಬೇಕು ಅಂತ ಅಂದ್ರೆ ನೀವು ನಾನು ಹೈಲೈಟ್ ಇದೆ ಈ ತರ ಬ್ಲೀಚ್ ಮಾಡಿಲ್ಲ ಅಂದ್ರೆ ನೀವು ಬ್ಲೀಚ್ ಮಾಡಿದ್ರೆ ಪೂರಾ ರೆಡ್ ಬರುತ್ತೆ. ಅಂದ್ರೆ ಅದನ್ನ ಬ್ಲೀಚ್ ನಾನು ತಗೊಂಡಿರೋದು ದೆನ್ ಯು ಹ್ಯಾವ್ ಟು ಡು ದಿಸ್ ಕಲರ್. ಬಟ್ ನಾನು ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ತಗೊಂಡ್ರೆ ಡಾರ್ಕ್ ಹೈಲೈಟ್ ಮರೂನಿಶ್ ಡಾರ್ಕ್. ಸೊ ನನಗೆ ಇಷ್ಟು ಬೇಕಾ ಪೂರಾ ಡಾರ್ಕ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಬರುತ್ತೆ. ಸೊ ಅದಕ್ಕೆ ಅಕಾರ್ಡಿಂಗ್ ಟು ಯುವರ್ ಕನ್ಸಿಸ್ಟೆನ್ಸಿ ನಾನು ಹೇಳ್ದಲ್ಲ, ನಾವು ದಪ್ಪ ಇದ್ರೆ ಹೈಲೈಟ್ ಮಾಡಿರಲ್ಲ, ಅದ್ರ ಮೇಲೆ ತೆಳ್ಳ ಇದ್ರೆ ನಿಮಗೆ ಸ್ವಲ್ಪ ಬೇಕಾಗುತ್ತೆ, ಉದ್ದ ಇದ್ರೆ ಜಾಸ್ತಿ ಬೇಕಾಗುತ್ತೆ. ಸೊ ಶೇಡಿಂಗ್ ಗಿಡ್ಡ ಇದ್ರೆ ಸ್ವಲ್ಪ ಬೇಕಾಗುತ್ತೆ. ಐ ಆಮ್ ಜಸ್ಟ್ ಯೂಸಿಂಗ್ ಇಷ್ಟು ನನಗೆ ಬೇಕಾಗುತ್ತೆ. ಸೊ ನಾನು ಇಷ್ಟು ತಗೊಳ್ತಾ ಇದ್ದೀನಿ ಬ್ಲೀಚಿಂಗ್. ಸೊ ಒನ್ಸ್ ಯು ಟೇಕ್ ಇಟ್ ಆಫ್, ಸೊ ನಿಮಗೆ ಅದನ್ನ ಡಾರ್ಕ್ ಕ್ಲೋಸ್ ಮಾಡ್ಬಿಟ್ಟು ನೆಕ್ಸ್ಟ್ ಪೂರಾ ರೆಡ್ ಗೆ. ಸೊ ಆ ತರ ಬೇಕಂದ್ರೆ ಪೂರಾ ನೀವು ಆ ಪೋರ್ಷನ್ ನ ಇದ್ರ ಜೊತೆ ನಿಮಗೆ ಇನ್ಸ್ಟ್ರಕ್ಷನ್ ಇಟ್ಕೊಂಡಿರಿ. ಸೊ ನಾನೇನು ಬರೀ ಹೈಲೈಟಿಂಗ್ ಯೂಸ್ ಮಾಡ್ತಾ ಸ್ವಲ್ಪ ಒಂದು ಪ್ಯಾಕೆಟ್ ಫುಲ್ ನೀವು. ಸೊ ಬಟ್ ಎನಿವೇಸ್ ಇಫ್ ಯು ಆರ್ ಕಲರ್ ಫುಲ್ ಬ್ಲಾಂಡ್ ಆಗುತ್ತೆ, ಅದ್ರ ಮೇಲೆ ರೆಡ್ ಕಲರ್. ನಾನು ಈಗ ಡೆವಲಪರ್ ತಗೊಂಡಿದ್ದೀನಿ, ಬಟ್ ಐ ಡೋಂಟ್ ವಾಂಟ್ ಡೆವಲಪರ್. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ಈ ತರ ಆಕ್ಚುಲಿ ಹೇರ್ ಕಲರ್ ಜೊತೆ ಡೆವಲಪರ್ಸ್ ಇರುತ್ತೆ. ನಮಗೆ ಇದಕ್ಕೆ ಎಕ್ಸ್ಟ್ರಾ ಬೇಕಲ್ಲ, ಹಾಗಾಗಿ ಆಕ್ಚುಲಿ ಹೈಲೈಟರ್ ಕಲರ್. ಸೊ ಇದರ ಪೂರ ನೀವು ಅದನ್ನ ಎಷ್ಟು ಆಗುತ್ತೆ ಅಷ್ಟು ಸ್ಪ್ರೆಡ್ ಮಾಡಿಬಿಟ್ಟಿರಲ್ಲ. ಸೊ ಇದಕ್ಕೆ ಸಪರೇಟ್ ಆಗಿ ತಗೋಬೇಕು. ಸೊ ಡೆವಲಪರ್ ಹಾಕಿದ್ರೆ ನಿಮಗೆ ಲೈಟ್ ಕಲರ್ ಬರುತ್ತೆ. ವಿತೌಟ್ ಡೆವಲಪರ್ ಇಟ್ಸ್ ನಾಟ್ ಗುಡ್ ಆರ್ ಸೇಫ್ ಟು ಯೂಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಡೆವಲಪರ್ ಹಾಕಿದ್ರೆ ನಿಮಗೆ ರೆಡಿ, ಯಾಕಂದ್ರೆ ಇದೆಲ್ಲ ಮಾಡಿದ್ಮೇಲೆ ಅಷ್ಟೊಂದು ಡ್ಯಾಮೇಜ್ ಆಗೋದಿಲ್ಲ. ಸೊ ಇಷ್ಟು ನನಗೆ. ಸೊ ಆದಷ್ಟು ಜಾಸ್ತಿ ಬೇಕು ಕಂಡೀಷನರ್ ಯೂಸ್ ಮಾಡಿ. ಆಕ್ಚುಲಿ ಡಿಪೆಂಡಿಂಗ್ ಕಂಡೀಷನರ್ ಏನ್ ಮಾಡುತ್ತೆ, ನೀವು ಒಂದಾದ್ಮೇಲೆ ಸ್ವಲ್ಪ ಯೂಶಲಿ ನಾವು ಏನ್ ಯೂಸ್ ಮಾಡ್ತೀವಿ ಅದಕ್ಕೆ ಮಿಕ್ಸ್ ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ತುಂಬಾ ಥಿಕ್ ಆಗಿರಬಾರ್ದು, ತುಂಬಾ ತೆಳ್ಳಗಿರಬಾರ್ದು. ಈ ತರ ಚೆನ್ನಾಗಿ ಅಪ್ಲೈ ಮಾಡಬೇಕು. ಸೊ ಈ ತರ ಚೆನ್ನಾಗಿ ಕಲಿಸ್ಬೇಕು ಅದನ್ನ ನೀವು. ಸೊ ಇಟ್ ವಿಲ್ ಬಿ ಲೈಕ್ ಮಿಕ್ಸಿಂಗ್ ಇಟ್ ವೆಲ್. ಅದು ಕ್ರೀಮ್ ಏನಿರುತ್ತೆ ಸ್ವಲ್ಪ ತಿಕ್ಕಾಗಿರುತ್ತೆ. ಸೊ ಅದನ್ನ ನೀವು ಒಂದು ಲಿಕ್ವಿಡ್ ಫಾರ್ಮಿಗೆ ಬರೋ ಹಂಗೆ, ಕನ್ಸಿಸ್ಟೆನ್ಸಿಗೆ ಬರೋ ಹಂಗೆ ಐಸ್ ಕ್ರೀಮ್ ತರ ಆಗಬೇಕು. ಆ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಐ ಹ್ಯಾವ್ ಮಿಕ್ಸಿಂಗ್ ಇಟ್ ವೆರಿ ವೆಲ್. ಯಾಕಂದ್ರೆ ಇಲ್ಲ ಅಂದ್ರೆ ಒಂದ್ ಕಡೆ ಮಿಕ್ಸ್ ಆಗಿಲ್ಲ ಅಂದ್ರೆ ಅದು ಡೆವಲಪ್ ಆಗುವಾಗ ಕಲರ್ ಲೈಟ್ ಆಗುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ವೇ. ಸೊ ಈಗ ನಾನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿದ್ದೀನಿ. ದೆನ್ ಅಗೇನ್ ಐ ಆಮ್ ಟೇಕಿಂಗ್ ದಿಸ್ ಎಪ್ರಾನ್. ಈಗ ಹಾಕೊಳ್ಳಿ, ಅಥವಾ ವೇಲ್ ಇದ್ರೆ ವೇಲ್ ಹಾಕೊಳ್ಳಿ, ವಾಟ್ ಎವರ್ ಯು ಆರ್ ಕಂಫರ್ಟಬಲ್ ವಿತ್. ಸೊ ಆಕ್ಚುಲಿ ನಾನು ಇದು ಒಂದೇ ದಿನ ಮಾಡ್ತಿಲ್ಲ, ನಾನು ಒಂದಿನ ಆಕ್ಚುಲಿ ಬ್ಲೀಚ್ ಮಾಡಿಕೊಂಡು ಇದು ಮಾಡಿದ್ದೀನಿ, ವಾಶ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ದಿನ ಅಂದರೆ ನಾನು ಯೂಶಲಿ ಮಂಡೇ, ವೆನಸ್ಡೇ, ಫ್ರೈಡೇಸ್ ನಾನು ಹೆಡ್ ಬಾತ್ ಮಾಡ್ತೀನಿ. ಸೊ ಮಂಡೇ ಮಾಡಿದ್ದು ಈಗ ನಾನು ವೆನಸ್ಡೇ ಮಾಡ್ತಾ ಇದ್ದೀನಿ. ಸೊ ಯು ಕ್ಯಾನ್ ಮೇಕ್ ಔಟ್ ಅಲ್ಲ, ದ ಕಲರ್ ಯು ಕ್ಯಾನ್ ಮೇಕ್ ಔಟ್ ಹೌ ನೈಸ್ ಇಟ್ ಈಸ್ ಅಲ್ವಾ. ಆಕ್ಚುಲಿ ಬ್ಲೀಚ್ ಮಾಡಿದ ಕಲರ್ ಆ ಥರ ಇದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆಕ್ಚುಲಿ ಹಿಂಗೆ ನಿಮಗೆ ನೋಡೋಕ್ಕಿಂತ ರಿಯಲ್ ಆಗಿ ನೋಡೋದ್ರಲ್ಲಿ ತುಂಬಾನೇ ಡಿಫ್ರೆನ್ಸ್ ಕಾಣಿಸುತ್ತೆ. ಆಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರ್ ಆಗೋದಿಲ್ಲ. ಸೊ ವೆನ್ ಯು ಗೋ ಟು ಸನ್, ಬಿಸಿಲಿಗೆ ಹೋದಾಗಲೇ ತುಂಬಾನೇ ಅದು ಎದ್ದಿ ಕಾಣಿಸುತ್ತೆ. ಬಟ್ ಎನಿವೇಸ್ ಎಷ್ಟು ಕಾಣಿಸ್ತದೆ ಐ ಥಿಂಕ್ ಯು ಕ್ಯಾನ್ ಮೇಕ್ ಔಟ್. ಸೊ ನಾನು ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ
2 ಪೋರ್ಷನ್ ಮಾಡ್ಕೊತಾ ಇದ್ದೀನಿ. ಒನ್ಸ್ ನೀವು ಬ್ರಷ್ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ಕೈಯಲ್ಲೂ ಸಹ ಒಂದು ಚೆನ್ನಾಗಿ ಅಪ್ಲೈ ಮಾಡಿ ಎಲ್ಲ ಜಾಸ್ತಿ ಕಡೆ ಹೋಗಿರಲ್ಲ. ಸೊ ನಾವು ಪರ್ಟಿಕ್ಯುಲರ್ ಆಗಿ ಮೇಲ್ಗಡೆ ಕಲರ್ ಮಾಡಬೇಕು ಅಂತ ಇರೋದ್ರಿಂದ ಆದಷ್ಟು ಕೈಯಲ್ಲಿ ಅಪ್ಲೈ ಮಾಡಿದ್ರೆ ಬ್ರಷ್ ಅಲ್ಲಿ ಮಾಡಿದ್ಮೇಲೆ ಕೈಯಲ್ಲಿ ಮಾಡಿ. ಬಿಕಾಸ್ ಬ್ರಷ್ ಅಲ್ಲಿ ನಾವು ಮೇಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಡಾರ್ಕ್ ತರ ಕೈಯಲ್ಲಿ ಮಾಡಿದಾಗ ಆಕ್ಚುಲಿ ಫ್ಲೇಮ್ಸ್ ಅಂತ ಹೇಳ್ತೀವಿ, ಒಳಗಡೆ ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಮೇಲಿಂದ ಸೈಡ್ ಆದಷ್ಟು ಕೈಗೆ ಎಲ್ಲ ಟಚ್ ಆಗದಂಗೆ ನೋಡ್ಕೊಳ್ಳಿ. ನಿಮಗೆ ಹೆಂಗ್ ಬೇಕು ನೀವು ಆಕ್ಚುಲಿ ಪ್ಲಾನ್ ಮಾಡ್ಕೊಂಡ್ ಮಾಡಬಹುದು. ನನಗೆ ಆಕ್ಚುಲಿ ಫ್ಲೇಮ್ಸ್ ಅಂದ್ರೆ ನಂದು ವೇವಿ ಹೇರ್ಸ್. ಸೊ ವೇವಿ ಹೇರ್ಸ್ ಹಿಂಗೆ ಬರುತ್ತೆ, ಆಕ್ಚುಲಿ ನರ್ಗೆ ತರ ಬರುತ್ತೆ. ಸೊ ಅದು ಫ್ಲೇಮ್ಸ್ ಆಕ್ಚುಲಿ ಅದೇ ತರ ಬರೋದಲ್ಲ. ಸೊ ಐ ಹ್ಯಾವ್ ಡನ್ ಇಟ್ ಲೈಕ್ ಫ್ಲೇಮ್ಸ್. ಸೊ ಈಗ ನಾನೇನ್ ಮಾಡ್ತಾ ಇದೀನಿ, ಅಕಾರ್ಡಿಂಗ್ ಟು ಮೀ ಈಗ ನಂದು ಫ್ಲೇಮ್ಸ್ ಏನಿದೆ ಅದು ಸೊ ಆಬ್ವಿಯಸ್ಲಿ ಎಲ್ಲ ಕಡೆ ಮೆಸ್ಸಿ ಆಗುತ್ತೆ, ಗಲೀಜ್ ಆಗುತ್ತೆ. ನೀವು ನೋಡಿದ್ರೆ ಕೆಳಗಡೆ ಆಕ್ಚುಲಿ ತುಂಬಾ ಡಾರ್ಕ್ ಇರುತ್ತೆ, ಬರ್ತಾ ಬರ್ತಾ ಮೇಲೆ ಯಾಕಂದ್ರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಡು. ಕೆಳಗಡೆ ಡಾರ್ಕ್ ರೆಡ್ ಮಾಡಲೇನೆ ನಾನು. ಸೊ ಮೇಲ್ಗಡೆ ಯಾಕಂದ್ರೆ ಪಾರ್ಲರ್ ಅಲ್ಲೆಲ್ಲ ಇರ್ತಾನೆ, ನೀವು ನೋಡುವಾಗ ಕೆಳಗಡೆಯಿಂದ ಡಾರ್ಕ್ ರೆಡ್, ಮೇಲ್ಗಡೆ ಮೋರ್ ಥಿಂಗ್ಸ್ ಲೈಟ್. ಬಟ್ ನಾವು ಸಿಂಪಲ್ ಆಗಿ ಮನೇಲಿ ಮಾಡ್ಕೊಂಡು. ಸೊ ಈಗ ನಾನು ಇದಕ್ಕೆ 2 ಸೈಡ್ ಬ್ಯಾಂಡ್ ಹಾಕ್ತೀನಿ. ಏನಾಗಿದೆ ಗೊತ್ತಾ, ಮನೆಯಲ್ಲಿ ಹಸ್ಬೆಂಡ್ಸ್ ಇದು ಅಷ್ಟೊಂದು ಅವರಿಗೆ ಗೊತ್ತಾಗೋದಿಲ್ಲ. ಮನೇಲಿ ಮಕ್ಕಳಾಗಲಿ ಲೇಡೀಸ್ ಕೂದಲು ಹೆಂಗೆ ಎಷ್ಟು ಕೆಲಸ ಇರುತ್ತೆ ಅವ್ರಿಗೆ ಅದು ಗೊತ್ತಿರಲ್ಲ. ಸೊ ದೇ ವಿಲ್ ಫೀಲ್ ಏನೇನ್ ಮಾಡ್ಕೊಂತ ಇದಾರೆ ಅಂತ ಅವರಿಗೆ ಕರೆದು ಬಿಟ್ಟಿದ್ರೆ ಅದೇ ನೀವು ಪಾರ್ಲರ್ಗೆ ಹೋದ್ರೆ ಅವ್ರಿಗೆ ಏನು ಕಾಣಿಸಿರಲ್ಲ ಕೈಯಲ್ಲಿ ಟಚ್ ಮಾಡಿ. ಬಟ್ ಮನೆಯಲ್ಲಿ ನಾವು ಕುತ್ಕೊಂಡು ಮಾಡ್ಕೊಳ್ಳುವಾಗ ಸೆಲ್ಫ್ ಆಗಿ ದೇ ವಿಲ್ ಬಿ ಲುಕಿಂಗ್ ಅಟ್ ಏನಕ್ಕಪ್ಪ ಇಷ್ಟ ಕವಸು ಅಂತ. ಸೊ ಇಟ್ ಈಸ್ ಬೆಟರ್ ನಾವೇ ಮಾಡ್ಕೊಳೋದು. ಅವ್ರಿಗೆ ಕರೆದು ಬಿಟ್ಟು ಅದ್ ಮಾಡು ಇದ್ ಮಾಡು ಅಂತ ಫುಲ್ ಫ್ರಸ್ಟ್ರೇಟ್ ಆಗೋಕ್ಕಿಂತ ಬೆಟರ್ we do it ourselves. So I believe in that. Usually whatever I do it myself. So ಈ ತರ ನಾನು ಆಕ್ಚುಲಿ ಗ್ಲೌಸ್ ಯೂಸ್ ಮಾಡ್ತಾ ಇದೀನಿ, ಸೊ ದಟ್ ವಿ ಶುಡ್ ನಾಟ್ ಗೆಟ್ ಸ್ಕಿನ್ ಅಲರ್ಜಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸುಮ್ಮನೆ ನಾವು ಏನೋ ಆಗಲ್ಲ ಅಂತ ಹೇಳ್ಬಿಟ್ಟು ರಿಸ್ಕ್ ತೊಗೊಳೋದು ಬೇಡ ಅಂತ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸ್ಟಾರ್ಟ್. ಸೊ ಈಗ ನಾನು 2 ಕಡೆನೂ ಇದು ಮಾಡಿದ್ದೀನಿ. ಆ್ಯಂಡ್ ಸೊ ಅಷ್ಟೆಲ್ಲ ಅಪ್ಲೈ ಮಾಡಿದ್ಮೇಲೆ ಇನ್ನು ಸ್ವಲ್ಪ ಏನು ಉಳಿದಿರುತ್ತಲ್ಲ ಬೌಲಲ್ಲಿ, ಸೊ ಯು ಕ್ಯಾನ್ ಜಸ್ಟ್ ಮೇಕ್ ಇಟ್ ಆಸ್ ಅ ಹೈಲೈಟರ್. ಸೊ ನಾನು ನೋಡ್ಬೋದು, ನೀವು ಲೈಟಾಗಿ ಸುಮ್ಮನೆ ಟಚ್ ಮಾಡ್ತಾ ಇದ್ದೀನಿ. ಅದು ಕೂಮ್ ಸೈಡಲ್ಲಿ, ಅಂದರೆ ನೀವು ಕೂಮ್ನ ತೊಗೊಂಡು ಜಸ್ಟ್ ಲೈಕ್ ಐ ಸೈಡ್ ಬಿಫೋರ್ ಸುಮ್ಮನೆ ಈ ಥರ ನೀವು ಬಾಚಿದ್ರೆ ಅದು ಸ್ಟ್ರಿಂಗ್ಸ್ ಥರ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ ಲೈಕ್ ಎ ಹೈಲೈಟ್. ಸೊ ಇದನ್ನು ನೀವು ಆ್ಯಕ್ಚುಲಿ ಕೂಮ್ ಸೈಡಲ್ಲಿ ಮಾಡಬೇಕು. ಸೊ ಡೋಂಟ್ ಯೂಸ್ ಬ್ರಷ್, ಮತ್ತು ಬ್ರಷ್ ಯೂಸ್ ಮಾಡಿದರೆ ಜಾಸ್ತಿ ಇದಾಗುತ್ತೆ. ಸೊ ಯು ಕ್ಯಾನ್ ಸಿ ಹೇಗೆ ಡಿವೈಡ್ ಆಗ್ತಾಯಿದೆ ಅಂತ. ಸೊ ಅದನ್ನು 2-3 ಸತಿ ಬಾಚಿದ್ರೆ ಕ್ಲೀನಾಗಿ ಅದು ಸ್ಪ್ರೆಡ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಐ ಆಮ್ ಜಸ್ಟ್ ಹೈಲೈಟಿಂಗ್. ಅಂದರೆ ಸುಮ್ಮನೆ ಈಗ ಒಂದು ಕಡೆ ಸ್ವಲ್ಪ ಅದು ಸ್ಟ್ರೀಕ್ಸ್ ಥರ ಆದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ವೆನ್ ವಿ ಲೀವ್ ಅವರ್ ಹೇರ್, ಕೂದಲು ಬಿಟ್ಟಾಗ ಅದು ಒಂಥರ ಸ್ಟ್ರಿಂಗ್ಸ್ ಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ದ್ಯಾಟ್. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಹೈಲೈಟೆಡ್. ಐ ಆಮ್ ಜಸ್ಟ್ ವೇಟಿಂಗ್. ಇದಕ್ಕೂ ಅಷ್ಟೇ 30 to 40 minutes ಬಿಡಬೇಕು. ಸೊ ಡೋಂಟ್ ಗೋ ಟು ಸನ್. ಆ್ಯಂಡ್ ಹೇಳಿ ಇರೋ ಕಡೆ ಕೂತ್ಕೊಂಡು ನೀವು ಆರಾಮಾಗಿ ಹಚ್ಕೋಬೋದು. ಸೊ ಯು ಕ್ಯಾನ್ ಯೂಸ್ ಮಿರರ್. ಆ್ಯಂಡ್ ಮೈಗೆ ಕೈಗೆ ಸ್ವಲ್ಪ ಟಚ್ ಆಗ್ತಾ ಇರುತ್ತೆ. ಸೊ ಬಿ ಕೇರ್ಫುಲ್, ಏನು ಮಾಡೋಕ್ಕಾಗೋದಿಲ್ಲ. ಸೊ ಇಫ್ ಇಟ್ ಈಸ್ ಓಕೆ, ಲಿವ್ ಇಟ್. ಒಂದು ಕಾಟನ್ನಲ್ಲಿ ನೀರು ಎತ್ಕೊಂಡು ಅಥವಾ ಬಟ್ಟೆ ತೊಗೊಂಡು ಒರೆಸ್ಕೊಬೋದು. ಇಲ್ಲ ತುಂಬ ನಿಮಗೆ ಸೆನ್ಸಿಟಿವ್ ಇದೆ ಅಥವಾ ಅದು ಟಚ್ ಆದರೆ ಏನಾದರೂ ಇರಿಟೇಷನ್ ಆಗ್ತಾ ಇದ್ದರೆ ಇಟ್ಸ್ ಬೆಟರ್ ಡೋಂಟ್ ಟಚ್. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು, ನಾನು ನೋಡಿ ಕೈ ಆ್ಯಕ್ಚುಲಿ ದೂರ ಇಟ್ಕೊಂಡಿದ್ದೀನಿ. ಐ ಹ್ಯಾವ್ ಸ್ಪ್ರೆಡೆಡ್ ಇಟ್. ಸೊ ಆ ಥರ ಹಚ್ಕೊಬೇಕು. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಸ್ಪ್ರೆಡೆಡ್ ಆ್ಯಂಡ್ ಐ ಹ್ಯಾವ್ ಮೇಡ್ ದ ಹೈಲೈಟ್ಸ್. ಸೊ ಅದನ್ನು ಕ್ಲೀನಾಗಿ ಕೂಮ್ ಮಾಡೋದ್ರಿಂದ ಸ್ಟ್ರಿಂಗ್ಸ್ ಥರ ಅದು ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಜಸ್ಟ್ ದ ವೇ ಐ ವಾಂಟೆಡ್. ಸೊ ಕೆಳಗಡೆ ಮಾತ್ರ ನಾನು ಹಚ್ಚಿದ್ದೀನಿ, ಇಫ್ ಯು ಕ್ಯಾನ್ ಸಿ. ಸೊ ಮಧ್ಯದಲ್ಲೆಲ್ಲ ಹಂಗೆ ಇದೆ. ಸೊ ನೌ ಐ ಆಮ್ ಜಸ್ಟ್ ವೆಯ್ಟಿಂಗ್. ಆ್ಯಂಡ್ ಕ್ಲೀನ್ ಆಗಿದೆ ಕೈ. ಸೊ ಇಟ್ಸ್ ಬೆಟರ್ ಟು ಕೀಪ್ ಇಟ್ ಸೇಫ್. ಆ್ಯಂಡ್ ಆದಷ್ಟು ಸ್ಕಿನ್ನಿಗೆಲ್ಲೂ ಟಚ್ ಆಗ್ದಂಗೆ ಬಿಡಿ. ಸೊ ಈ ಥರ ನಾನು ಈಗ ಐ ಆಮ್ ಜಸ್ಟ್ ವೆಯ್ಟಿಂಗ್ ಟು ಗೆಟ್ ಇಟ್ ಕಲರ್ ಡನ್. ಸೊ ಸ್ವಲ್ಪ ಚೆನ್ನಾಗಿ ಅದನ್ನು ಬಿಡಿ ಈ ಥರ, ಸೊ ದ್ಯಾಟ್ ಇಟ್ ವಿಲ್ ಗೆಟ್ ಡ್ರೈಡ್ ಅಪ್. ಸೊ ನೋಡಿ, ನಾನು ಟಿಪ್ಸಲ್ಲಿ ಮಾತ್ರ ಹಚ್ಚಿದ್ದೀನಿ. ಸೊ ಅಂದರೆ ಅದು ಕೆಳಗಡೆ ಮಾತ್ರ
ಅಪ್ಲೈ ಆಗಿದೆ, ಸ್ವಲ್ಪ ಮೇಲೆ ಮಾತ್ರ ಹೈಲೈಟ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಅಪ್ಲೈಡ್. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್ ಟು ಗೆಟ್ ಡ್ರೈಡ್ ಸೊ ದಟ್ ಐ ಕ್ಯಾನ್ ವಾಶ್ ಇಟ್. ಸೊ ಈಗ ನೀವು ನೋಡ್ಬೋದು, ಆ್ಯಕ್ಚುಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದರೆ ಕಲರ್ ಆ್ಯಕ್ಚುಲಿ ನಿಮಗೆ ಗೊತ್ತಾಗ್ತದೆ, ತುಂಬಾ ಅದು ಡಾರ್ಕ್ ಇಲ್ಲ, ಬಟ್ ಯು ಕ್ಯಾನ್ ಮೇಕ್ ಔಟ್ ದಟ್ ಕಲರ್ ಈಸ್ ಡಿಫ್ರೆಂಟ್. ಸೊ ದಿಸ್ ಇಸ್ ಹೌ ಐ ಆಮ್ ಜಸ್ಟ್ ವೇಟಿಂಗ್. ಆ್ಯಂಡ್ ಒಂದ್ಸತಿ ನೀವು ವಾಶ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ನಾನು ಅದು ವಾಶ್ ಮಾಡಿದ ಮೇಲೂ ನಾನು ಸ್ವಲ್ಪ ಅದಕ್ಕೆ ಇನ್ನು ಏನು ಬ್ಲೀಚ್ ಇದೆ ಅದನ್ನು ಮಾಡಿದ್ದೀನಿ ಇನ್ನೊಂದು ಸತಿಗೆ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಲುಕ್ಕಿಂಗ್. ಸೊ ಬ್ಲೀಚ್ ಮಾಡಿದ ಮೇಲೆ ಅದು ನಿಮಗೆ ಮೇಲ್ಗಡೆ ನೋಡಿ ರೆಡ್ ಇದೆ, ಮತ್ತು ಮಧ್ಯದಲ್ಲಿ ಇಟ್ ಹ್ಯಾಸ್ ಬಿಕಮ್ ಗೋಲ್ಡಿಶ್, ಆ್ಯಂಡ್ ಪೂರ ಕೆಳಗಡೆ ನೋಡಿದರೆ ನಿಮಗೆ ರೆಡ್ ಕಲರ್ ಕಾಣಿಸುತ್ತೆ. ಸೊ ಮೇಯ್ನಾಗಿ ಡೇ ಲೈಟಲ್ಲಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ನೀವು ಬಿಟ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಫ್ ಯು ಪುಟ್ ಪೋನಿ ಟೈಲ್ ಅಥವಾ ಹಾಫ್ ಹಾಕ್ಕೊಂಡ್ರೂ